ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ರಬ್ಬರ್ ಕೃಷಿಯ ಬಗ್ಗೆ ನಮಗೆಲ್ಲರಿಗೂ ತಿಳಿದೇ ಇದೆ. ರಬ್ಬರ್ ಒಂದು ಬಹಳ ಉಪಯುಕ್ತವಾದ ಉತ್ಪನ್ನವಾಗಿರುತ್ತದೆ. ರಬ್ಬರ್ ಕೃಷಿಯನ್ನು ನಾವು ಹಿಂದೆ ಮಾಡುವಂತಹ ರೀತಿಗಿಂತಲೂ ಈಗ ಸ್ವಲ್ಪ ವಿಭಿನ್ನವಾಗಿ ಆಧುನಿಕ ಶೈಲಿಯಲ್ಲಿ ನಾವು ಸಂಸ್ಕರಣೆ ಮತ್ತು ಟ್ಯಾಪಿಂಗ್ ಮಾಡುವಂತಹ ಒಂದಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಪ್ರಿಯ ವೀಕ್ಷಕರೇ, ರಬ್ಬರ್ ಮರಕ್ಕೆ ಟ್ಯಾಪಿಂಗ್ ಮಾಡುವ ಮೂಲಕ ನಾವು ಹಾಲನ್ನು ಇಳಿಸಬಹುದು, ಹಾಲನ್ನು ಪಡೆಯಬಹುದು. ಇದನ್ನು ರಬ್ಬರ್ ಟ್ಯಾಪಿಂಗ್ ಎಂದು ಕರೆಯುತ್ತದೆ. ಇದು ನಮ್ಮ ತೋಟದಲ್ಲಿರುವಂಥ ರಬ್ಬರನ್ನು ಟ್ಯಾಪಿಂಗ್ ಮಾಡುವಂತಹ ಒಂದು ದೃಶ್ಯವನ್ನು ನೀವು ನೋಡುತ್ತಾ ಇದ್ದೀರಾ. ಒಂದು ರಬ್ಬರ್ ಮರವನ್ನು ನಾಟಿ ಮಾಡಿ ಸುಮಾರು 6ರಿಂದ 7 ವರ್ಷಗಳು ಕಳೆದ ನಂತರ ಅದು ಈ ಒಂದು ಹಂತಕ್ಕೆ ಬೆಳೆದು ಬರುತ್ತದೆ. ಸುಮಾರು 18 ಇಂಚು ದಪ್ಪ ಆದಾಗ ಅದನ್ನು ಟ್ಯಾಪಿಂಗ್ ಮಾಡುವಂತಹದ್ದು ಪದ್ಧತಿ ಮತ್ತು ಸಂಪ್ರದಾಯವಾಗಿರುತ್ತದೆ. ರಬ್ಬರ್ ಟ್ಯಾಪಿಂಗ್ ಎನ್ನುವಂತಹದ್ದು ಒಂದು ಕೌಶಲ್ಯ ಮತ್ತು ಅನುಭವದ ಆಧಾರದ ಮೇಲೆ ನಿಂತಿದೆ. ಯಾಕಂದರೆ ಒಳ್ಳೆಯ ಟ್ಯಾಪರ್ಸ್ಗಳಿಗೆ ಒಳ್ಳೆಯ ಅನುಭವ ಮತ್ತು ಒಳ್ಳೆಯ ಸ್ಕಿಲ್ ಇದ್ದಾಗ ಮಾತ್ರ ಒಳ್ಳೆಯ ಹಾಲನ್ನು ಮತ್ತು ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿರುತ್ತದೆ. ಮತ್ತು ಇದು ಬೆಳಿಗ್ಗೆ ಮುಂಜಾನೆಯೇ ನಾವು ರಬ್ಬರ್ ಟ್ಯಾಪಿಂಗನ್ನು ಮಾಡಬೇಕಾಗಿರುತ್ತದೆ. ರಬ್ಬರ್ ಟ್ಯಾಪಿಂಗ್ ಮಾಡಿದ ನಂತರ ರಬ್ಬರ್ ಹಾಲು ಒಂದು ಚಿಪ್ಪಿಯಲ್ಲಿ ತಳಭಾಗದಲ್ಲಿ ಕಟ್ಟಿರುವಂತಹ ಪ್ಲಾಸ್ಟಿಕ್ ಚಿಪ್ಪಿಯಲ್ಲಿ ಹಾಲು ಸಂಗ್ರಹವಾಗುವುದನ್ನು ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಒಂದೊಂದು ಚಿಪ್ಪಿಯಲ್ಲಿ ಬಿದ್ದಂತಹ ಹಾಲನ್ನು ನಂತರ ನಾವು ಸಂಗ್ರಹಣೆ ಮಾಡಲಿದ್ದೇವೆ. ಇದು ಒಂದು ಸರಳ ಸುಲಭವಾದ ಒಂದು ವಿಧಾನವಾಗಿರುತ್ತದೆ. ಹಾಲು ಸಂಗ್ರಹಣೆಯ ಒಂದು ಪ್ರಮುಖ ಭಾಗವಾಗಿರುತ್ತದೆ. ಎಲ್ಲ ಮರಗಳಲ್ಲಿಯೂ ಟ್ಯಾಪಿಂಗ್ ಮಾಡಿದ ನಂತರ ಚಿಪ್ಪಿಗಳಲ್ಲಿ ಹಾಲು ಸಂಗ್ರಹವಾಗಿರುವಂತಹ ಈ ಒಂದು ನೋಟವನ್ನು ನೀವು ನೋಡುತ್ತಾ ಇದ್ದೀರಾ. ಎಲ್ಲ ಮರಗಳಲ್ಲಿಯೂ, ತೋಟದಲ್ಲಿ ಇರುವಂತಹ ಎಲ್ಲ ಮರಗಳಲ್ಲಿಯೂ ಇದೇ ರೀತಿಯಾಗಿ ಟ್ಯಾಪಿಂಗನ್ನು ಮಾಡಿ ಚಿಪ್ಪಿಯ ಸಹಾಯದಿಂದ ನಾವು ಹಾಲನ್ನು ಸಂಗ್ರಹಣೆ ಮಾಡುತ್ತಿದ್ದೇವೆ. ಇಲ್ಲಿ ನೀವು ನೋಡುತ್ತಾ ಇರುವಂತಹ ಒಂದು ದೃಶ್ಯ ಮತ್ತು ಇದರ ಒಂದು ವಿಶೇಷತೆ ಏನೆಂದರೆ, ಸಾಮಾನ್ಯವಾಗಿ ರಬ್ಬರ್ ಮರದಲ್ಲಿ ರಬ್ಬರ್ ಮಾತ್ರ ಹಾಲು ಕೊಡುವಂತಹ ವಿಷಯ ಇರುತ್ತದೆ. ಆದರೆ ನಾವು ಈ ರಬ್ಬರ್ ಮರದಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ಬೆಳೆಸಿರುವುದರಿಂದ ನಮಗೆ ರಬ್ಬರ್ ಮತ್ತು ಕಾಳುಮೆಣಸು ಕೂಡ ದೊರೆಯುತ್ತದೆ. ಸ್ವಲ್ಪ ನೋಡಿಕೊಂಡು, ಸ್ವಲ್ಪ ಕಷ್ಟಪಟ್ಟು, ಸ್ವಲ್ಪ ಈ ರೀತಿಯಾಗಿ ಕಟ್ಟಿಕೊಂಡು ನಾವು ಪ್ರಯತ್ನ ಮಾಡಿದರೆ ರಬ್ಬರ್ ಹಾಲು ಮತ್ತು ಕಾಳುಮೆಣಸನ್ನು ಕೂಡ ಪಡೆಯಲು ಸಾಧ್ಯತೆಗಳು ಇದೆ. ಚಿಪ್ಪಿಯಲ್ಲಿ ಸಂಗ್ರಹವಾದಂತಹ ರಬ್ಬರ್ ಹಾಲನ್ನು ಈಗ ನಾವು ಒಂದು ಬಕೆಟಿನಲ್ಲಿ ಅದನ್ನು ತೆಗೆದು ಸಂಗ್ರಹಿಸಿ ತರುವಂತಹದ್ದು ಮುಂದಿನ ಕಾರ್ಯವಾಗಿರುತ್ತದೆ. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಚಿಪ್ಪಿಯಲ್ಲಿರುವಂತಹ ಹಾಲನ್ನು ತೆಗೆದು ಬಕೆಟಿಗೆ ಸುರಿಯುವಂತಹ ಒಂದು ದೃಶ್ಯ. ಬಕೆಟಿಗೆ ಸುರಿಯುವಾಗ ಅದರ ಒಳಭಾಗವನ್ನು ಕೈಯ ಬೆರಳುಗಳಿಂದ ಸ್ವಚ್ಛ ಮಾಡಬೇಕಾಗುತ್ತದೆ. ಆದರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿರುತ್ತದೆ. ಯಾಕಂದರೆ ಇವತ್ತು ತುಂಬ ಗಾಳಿ ಇರುವುದರಿಂದ ಸ್ವಲ್ಪ ಹಾಲು ತೆಗೆದು ಸ್ವಚ್ಛ ಮಾಡಲು ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುತ್ತದೆ. ಇಲ್ಲದಿದ್ದರೆ ಸರಾಗವಾಗಿ ವೇಗವಾಗಿ ನಾವು ಹಾಲನ್ನು ತೆಗೆದು ಬರಬಹುದಾಗಿರುತ್ತದೆ. ಈ ಬಕೆಟಲ್ಲಿ ಸಂಗ್ರಹ ಮಾಡಿದ ಹಾಲನ್ನು ನಾವು ನಂತರ ತಂದು ಅದನ್ನು ಮುಂದಿನ ಸಂಸ್ಕರಣಾ ಕಾರ್ಯಕ್ಕೆ ಹೋಗುವುದನ್ನು ಮುಂದಿನ ದೃಶ್ಯದಲ್ಲಿ ನೋಡೋಣ. ಈ ರೀತಿಯಾಗಿ ತೆಗೆದು ತಂದ ಹಾಲನ್ನು ನಾವು ನಮ್ಮ ಶೆಡ್ಡಿಗೆ ತಂದು ಒಂದು ಡ್ರಮ್ಮಿನಲ್ಲಿ ಹಾಕಿ ಇಡುವಂಥದ್ದು ಪದ್ಧತಿ. ಏಕೆಂದರೆ ಬಹಳಷ್ಟು ಸಲ ಹೋಗಿ ಬಂದು ಹಾಲನ್ನು ತರಬೇಕಾಗಿರುವುದರಿಂದ ಒಂದು ದೊಡ್ಡ ಡ್ರಮ್ಮಿನಲ್ಲಿ ಸೋಸಿ ಒಯ್ಯುವುದರಿಂದ ಮುಂದಿನ ಕೆಲಸಗಳು ಬಹಳಷ್ಟು ಸರಾಗವಾಗಿ ಮಾಡಲು ಸಾಧ್ಯವಾಗುತ್ತದೆ. ರಬ್ಬರ್ ಹಾಲನ್ನು ಹುಯ್ಯಲು ಡಿಶ್ ಪಾತ್ರೆಗಳನ್ನು ಬಳಸಬೇಕಾಗುತ್ತದೆ. ಡಿಶ್ ಪಾತ್ರೆಗಳನ್ನು ಸಮತಟ್ಟಾಗಿ ಇಡಲು ನೀರನ್ನು ಹಾಕಿ ಮಧ್ಯಭಾಗದಲ್ಲಿ ವಾಟರ್ ಲೆವೆಲನ್ನು ನೋಡಿ ಅದು ಸಮತಟ್ಟಾಗಿರುವಂತೆ ನೋಡಿಕೊಳ್ಳಲು ಅದಕ್ಕೆ ಸಣ್ಣ ರೀತಿಯ ಪ್ಯಾಕಿಂಗ್ ಕೂಡ ನೀಡಬೇಕಾಗುತ್ತದೆ. ಆಗ ಮಾತ್ರ ಡಿಶ್ ಉಯ್ದಂತಹ ಹಾಲು ಶೀಟು ಸರಿ ಸಮಾನವಾಗಿ ಇರುತ್ತದೆ. ಈಗ ಡಿಶ್ ಪಾತ್ರೆಗಳಿಗೆ ರಬ್ಬರ್ ಹಾಲನ್ನು ಹುಯ್ಯುವಂಥದ್ದು. ರಬ್ಬರ್ ಹಾಲನ್ನು ಹುಯ್ಯುವಾಗ ಅದಕ್ಕೆ ನಾವು ಆ್ಯಸಿಡನ್ನು ಮಿಶ್ರಣ ಮಾಡಬೇಕಾಗುತ್ತದೆ. ಆ್ಯಸಿಡ್ಡು, ನೀರು ಮತ್ತು ಹಾಲನ್ನು ಮಿಶ್ರಣ ಮಾಡಿ ಇನ್ನೊಂದು ಡಿಶ್ಗೆ ಒಯ್ಯುವಾಗ ಮಾತ್ರ ಅದು ಸರಿಯಾದ ರೂಪಕ್ಕೆ ಬರುತ್ತದೆ. ಇಲ್ಲಿ ನಾವು ಮೊದಲು ಆಸಿಡನ್ನು ಹಾಕಿ ನಂತರ ರಬ್ಬರ್ ತೊಳೆದಂತಹ ನೀರನ್ನು ಬಳಸುತ್ತಿದ್ದೇವೆ. ಕೊನೆಯದಾಗಿ ಮಾತ್ರ ರಬ್ಬರ್ ಹಾಲನ್ನು ಒಯ್ಯುತ್ತಿದ್ದೇವೆ. ಹಾಗಾಗಿ ಇದು ನಿಮಗೆ ನೋಡುವಾಗ ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಇದು ಈ ರೀತಿಯಾಗಿ ರಬ್ಬರ್ ಹಾಲನ್ನು ಶೀಟು ಹುಯ್ಯುವುದು ನಮ್ಮ ಕಡೆಯಲ್ಲಿ ಕೂಡ ನಾವು ಮಾಡುವಂತಹ ಒಂದು ವಿಧಾನವಾಗಿರ್ತದೆ. ಒಂದೊಂದು ಕಡೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡುತ್ತಾರೆ. ಅವರವರ ಇದಕ್ಕೆ ತಕ್ಕಂತೆ ಅವರವರಿಗೆ ಸುಲಭವಾಗುವ ರೀತಿಯಲ್ಲಿ ಮಾಡುವಂತಹ ವಿಧಾನಗಳು ಅವರವರಿಗೆ ಪ್ರತಿಯೊಬ್ಬರಿಗೂ ಸೂಕ್ತವಾಗಿರುತ್ತದೆ. ಇಲ್ಲಿ ನಾವು ಮಾಡುವ ಮಿಶ್ರಣದ ಬಗ್ಗೆ ಹೇಳಲೇಬೇಕಾಗುತ್ತದೆ.
ನಾವು ಮಾಡುವ ಮಿಶ್ರಣದ ರೀತಿ ಹೀಗಿರುತ್ತದೆ. 120 ml ನೀರು ಮಿಶ್ರಣ ಮಾಡಿದ ಆ್ಯಸಿಡ್, 2 ಲೀಟರ್ ಹಾಲು ಮತ್ತು 2 ಲೀಟರ್ ನೀರನ್ನು ಮಿಶ್ರಣ ಮಾಡಿ ಹೊಯ್ಯುವಂಥದ್ದು ನಮ್ಮ ಕ್ರಮವಾಗಿರುತ್ತದೆ. ನಾವು ಬೆಳಿಗ್ಗೆ ಹೊಯ್ದ ರಬ್ಬರ್ ಹಾಲು ಮಿಶ್ರಣವು ಈಗ ಡಿಶ್ಗಳಲ್ಲಿ, ಪಾತ್ರೆಗಳಲ್ಲಿ ಈ ರೀತಿಯಾಗಿ ಆಗಿರುತ್ತದೆ. ಗಟ್ಟಿಯಾಗಿ ಅದು ಮುಂದಿನ ಕೆಲಸಕ್ಕೆ ಅದು ತಯಾರಿ ಆಗಿರುತ್ತದೆ. ಇದು ನಾವು ರಬ್ಬರ್ ಶೀಟ್ ಮಾಡುವ ಶೆಡ್ಡು, ಯಂತ್ರಗಳು ಮತ್ತು ಶೀಟುಗಳು, ಡಿಶ್ಗಳು ಇಡುವ ಒಂದು ಜಾಗ. ಈ ರೀತಿಯಾಗಿ ಡ್ರಮ್ಮಿನಲ್ಲಿ ನೀರನ್ನು ಸಂಗ್ರಹ ಮಾಡುವುದರಿಂದ ನೀರು ನಾವು ಹೆಚ್ಚು ಪೋಲು ಮಾಡುವುದಿಲ್ಲ ಮತ್ತು ನೀರನ್ನು ಕೂಡ ಉಳಿಸಬಹುದು. ಆದ್ದರಿಂದ ಸಾಧ್ಯವಷ್ಟು ನೀರನ್ನು ನಾವು ಬಳಸುವುದನ್ನು ಕಡಿಮೆ ಮಾಡಬಹುದಾಗಿರುತ್ತದೆ. ಗಟ್ಟಿಯಾದಂತಹ ರಬ್ಬರ್ ಹಾಲಿನ ಮಿಶ್ರಣವನ್ನು, ಶೀಟನ್ನು ತೆಗೆದು ನಾವು ಯಂತ್ರಗಳ ಮೂಲಕ ಅದನ್ನು ತೆಳುವು ಮಾಡಿ ಅದನ್ನು 2-3 ಬಾರಿ ಯಂತ್ರಗಳಿಗೆ ನೀಡಿ ಅದರ ದಪ್ಪವನ್ನು ಕಡಿಮೆಗೊಳಿಸಿ ಅದನ್ನು ತುಂಬ ತೆಳುವಾಗಿ ಮಾಡಿ ಮತ್ತೊಂದು ಯಂತ್ರದಲ್ಲಿ ಅದನ್ನು ಕೊಟ್ಟು ಅಚ್ಚು ಮತ್ತು ಗೆರೆಗಳು ಮೂಡುವಂತೆ ಮಾಡಿ ಅದು ತುಂಬ ಕೊನೆಗೆ ಸಂಪೂರ್ಣವಾಗಿ ದಪ್ಪ ಕಡಿಮೆ ಆಗಿ ಅದು ಕೊನೆಯ ಹಂತಕ್ಕೆ ತಲುಪುವಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತದೆ. ಕೊನೆಯದಾಗಿ ಕೊಡುವ ಯಂತ್ರದಲ್ಲಿ ಅದು ಶೀಟಿನ ಒಂದು ತಯಾರಿಕೆಯ ಹಂತವು, ಸಂಸ್ಕರಣೆಯ ಹಂತವು ಮುಗಿದಿರುತ್ತದೆ. ಈ ರೀತಿಯಾಗಿ ನಾವು ರಬ್ಬರ್ ಶೀಟನ್ನು ಯಂತ್ರದ ಮೂಲಕ ನಾವು ತಯಾರಿ ಮಾಡುವುದು ಆಧುನಿಕ ಪದ್ಧತಿ ಆಗಿರುತ್ತದೆ. ಆಧುನಿಕತೆ, ಯಾಂತ್ರಿಕತೆ, ತಾಂತ್ರಿಕತೆಯಿಂದ ಈಗ ಯಂತ್ರೀಕರಣಗೊಂಡಿರುವುದರಿಂದ ಒಂದಷ್ಟು ಕೆಲಸಗಳು ಸುಲಭವಾಗಿರುತ್ತದೆ. ಯಂತ್ರದಲ್ಲಿ ಹಾಕಿ ನಾವು ತಯಾರಿ ಮಾಡಿದ ರಬ್ಬರ್ ಶೀಟು ಅಥವಾ ರಬ್ಬರ್ನ ಹಾಳೆಯನ್ನು ನಂತರ ನಾವು ತೆಗೆದುಕೊಂಡು ಹೋಗಿ ಅದನ್ನು ಒಣಗಲಿಕ್ಕೆ ಅಥವಾ ನೀರನ್ನು ತೆಗೀಲಿಕ್ಕೆ, ಒಣಗಲಿಕ್ಕೆ ಹಾಕುವಂಥದ್ದು ಒಂದು ಕ್ರಮ ಉಂಟು. ಹಾಗಾಗಿ ನಾವು ಶೀಟನ್ನು ಹೊಡೆದ ಮೇಲೆ ಈ ರೀತಿಯಾಗಿ ಒಂದು ಹಗ್ಗದಲ್ಲಿ ಎಲ್ಲ ಶೀಟುಗಳನ್ನು ಒಣಗಲಿಕ್ಕೆ ಹಾಕುವುದು ನಮ್ಮ ಪದ್ಧತಿಯಾಗಿರುತ್ತದೆ. ಈ ರೀತಿ ರಬ್ಬರ್ ಶೀಟಿನಲ್ಲಿ ಇದ್ದಂತಹ ನೀರಿನ ಅಂಶವು ಹೋಗಿ ರಬ್ಬರ್ ಸ್ವಲ್ಪ ಶೀಟು ಒಣಗಿದ ನಂತರ ಅದನ್ನು ತಂದು ನಾವು ಸ್ಮೋಕ್ ಹೌಸ್ಗೆ ಹಾಕುವಷ್ಟ ಒಂದು ವ್ಯವಸ್ಥೆ ಇರುತ್ತದೆ. ಇದು ನಮ್ಮ ಸ್ಮೋಕ್ ಹೌಸ್ ಆಗಿರುತ್ತದೆ. ಹೊಗೆ ಮನೆ ಎಂದು ಕನ್ನಡದಲ್ಲಿ ಹೇಳುತ್ತೇವೆ. ಇದು ರಬ್ಬರ್ ಸ್ಮೋಕ್ ಹೌಸ್ ಅಥವಾ ಹೊಗೆ ಮನೆ ಎನ್ನುವಂಥ ಒಂದು ವ್ಯವಸ್ಥೆ ಆಗಿರುತ್ತದೆ ರಬ್ಬರ್ ಶೀಟನ್ನು ಒಣಗಿಸಲು. ಯಾಕೆಂದರೆ ಬಿಸಿಲಿನಲ್ಲಿ ಎಲ್ಲವನ್ನು ಒಣಗಿಸಲು ಕಷ್ಟವಾಗುವುದರಿಂದ ಶೀಟುಗಳನ್ನು ತಂದು ಈ ಸ್ಮೋಕ್ ಹೌಸ್ನ ಒಳಗಡೆ ಹಾಕಿ ನಾವು ಬೆಂಕಿ ಹಾಕೋದ್ರಿಂದ ರಬ್ಬರ್ ಶೀಟು ಚೆನ್ನಾಗಿ ವೇಗವಾಗಿ ಅದು ಒಣಗಿ ಮಾರುಕಟ್ಟೆಗೆ ನೀಡಲು ತಯಾರಾಗುತ್ತದೆ. ಇದು ನೋಡಿ, ಒಣಗಿದ ಶೀಟು ಈ ರೀತಿಯಾಗಿ ನಿಮಗೆ ಕೊನೆಯ ಹಂತದಲ್ಲಿ ನಮಗೆ ಕಾಣಬಹುದು. ಹೀಗೆ ಮಾಡುವುದು ತುಂಬ ಸುಲಭವಾದ ಕೆಲಸ ಆಗಿರುತ್ತದೆ. ಇದು ಮಾರುಕಟ್ಟೆಗೆ ನಾವು ಮಾರಾಟ ಮಾಡಲು ತಯಾರಾದ, ಸಂಪೂರ್ಣವಾಗಿ ರಬ್ಬರ್ ಹಾಲಿನಿಂದ ತಯಾರಾದ ಸಂಸ್ಕರಣೆಯಾದ ರಬ್ಬರ್ನ ಶೀಟ್ ಇದಾಗಿರುತ್ತದೆ. ಈ ಶೀಟನ್ನು ನಾವು ಇನ್ನೂ ತೆಗೆದುಕೊಂಡೋಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಷ್ಟೇ ನಮ್ಮ ಕೆಲಸ ಆಗಿರುತ್ತದೆ.